ನಮಸ್ತೆ ನನ್ನ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಕ್ಕಾಗ್ತಾ ಇಲ್ಲ, ಕೆಲಸ ಕಾರಣದಿಂದ. ದಯವಿಟ್ಟು ನನ್ನ ಕ್ಷಮಿಸಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅದೇ ಹಾಕಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಸ್ಯಾಟರ್ಡೇ ಇರೋ ಕಾರಣಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿಯಾಗಿ ಓಟ್ಸ್ ಅಲ್ಲಿ ಮಾಡೋಣ ಅಂತ ಹೇಳಿ ಓಟ್ಸ್ ಪಡ್ಡು ಮಾಡೋಣ ಅಂತ ಹೇಳಿ ಹೆಲ್ತಿ ಫುಲ್ಲು ಕ್ಯಾರೆಟ್, ಬೀಟ್ರೂಟ್, ಗ್ರೀನ್ ಪೀಸ್ ಎಲ್ಲ ಇಟ್ಟು ಮಾಡ್ತಾ ಇದ್ದೀನಿ. ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಟ್ರೈ ಮಾಡಿ. ಈಸಿಯಾಗಿ ಮಕ್ಕಳಿಗೆ ಹೆಲ್ತಿಯಾಗಿ ಏನಾದ್ರು ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಈ ತರ ಮಾಡ್ಬೋದು. ನಮ್ಮ ಮನೇಲಿ ಯಾವ್ದಾದ್ರು ವೆಜಿಟೇಬಲ್ಸ್ ಇದೆಯೋ ಅದೆಲ್ಲ ಇಟ್ಟು ಮಾಡೋದು. ಅದು ಹುರ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ಈ ಥರ ತಿಳ್ಕೊಂಡ್ಬಿಟ್ಟು ನಾನು 3 ವೆಜಿಟೇಬಲ್ಸ್ ತಗೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೂಟು, ಗ್ರೀನ್ ಪೀಸು ತಗೊಂಡು ಮೊಟ್ಟೆ 2 ಹಾಕೊಂಡಿದ್ದೀನಿ. ನೋಡಿ, ಕ್ಯಾರೆಟು, ಬೀಟ್ರೂಟು ಹುರ್ಕೊಂಡ್ಬಿಟ್ಟು ಆಮೇಲೆ ಹಸಿಮೆಣಸಿನ್ಕಾಯಿ, ಅದಾದ ನಂತರ ಗ್ರೀನ್ ಪೀಸ್ನ ನೀವು ಫ್ರೆಶ್ ಆಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನನಿಯಕ್ಕೆ ಹಾಕಿ ಅದು ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ ಆಗಿರೋದು ಹಾಕ್ಕೊಂಡು ಆಮೇಲೆ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಹಾಕ್ಕೊಂಡು ಓಟ್ಸಲ್ಲಿ 2 ಕಪ್ಪು ಓಟ್ಸು, 1 ಕಪ್ಪು ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಬಂದ್ಬಿಟ್ಟು ಸ್ವಲ್ಪ 1 ಕಪ್ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಪೆಪ್ಪರ್ ಪುಡಿ ಒಂದು ಟೀ ಸ್ಪೂನ್ ಹಾಕೊಂಡಿದ್ದೀನಿ ನಾನು. ಹಾಕ್ಕೊಂಡು ನೋಡಿ ಅದಕ್ಕೆ ಕಲ್ಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ 2 ಮೊಟ್ಟೆ ನಾನು ಇದು ಒಡೆದು ಹಾಕ್ಕೊತಾ ಇದ್ದೀನಿ. ಇದು 2 ಮೊಟ್ಟೆ ಒಡೆದು ಹಾಕ್ಕೊಂಡು ಅದಾದ ನಂತರ ತಿರ್ಗಾ ಚೆನ್ನಾಗಿ ಅದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ, ಅದು ಗಟ್ಟಿ ಆಗುತ್ತೆ. ಅದಕ್ಕೆ ಕಲಿಸ್ಕೊಂಡು ಅದಾದ ನಂತರ ಒಂದು 10 ನಿಮಿಷ ಅದಂಗೆ ರೆಸ್ಟ್ ಮಾಡಕ್ಕೆ ಇಟ್ಕೊಂಡ್ಬಿಡಿ. ಇಟ್ಕೊಂಡಾದ್ಮೇಲೆ ನಾವು ಈಗ ಪಡ್ಡುದು ಪಾತ್ರೆ ಇರುತ್ತಲ್ಲ, ಆ ಪ್ಯಾನ್ ಇಟ್ಟು ನಾನು ಇಂಡಕ್ಷನ್ ಸ್ಟವ್ ಅಲ್ಲೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಿಲಿಂಡರ್ ಖಾಲಿ ಆಗಿರೋ ಕಾರಣಕ್ಕಾಗಿ. ಇದೆಲ್ಲ ಹೊಸ್ದಾಗಿ ತಗೊಂಡ್ಬಂದಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ಪ್ರೈಸಸ್ ಎಲ್ಲ. ನಮ್ಗೆ ಇದುವರೆಗೂ ಸಿಲಿಂಡರ್ ಸಿಕ್ಕಿಲ್ಲ, ಅದಕ್ಕೆ ಇಂಡಕ್ಷನ್ ಮತ್ತೆ ಕೆಲವೊಂದು ಪಾತ್ರೆಗಳೆಲ್ಲ ತಗೊಂಡ್ಬಂದಿರೋದು. ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅನ್ನಲ್ಲ. ಈಗ ಇಂಡಕ್ಷನ್ ಆನ್ ಮಾಡ್ಕೊಂಡಿದ್ದೀನಿ, ಐ ಫ್ಲೇಮಲ್ಲಿ ಇಟ್ಟು. ಅದಾದ ನಂತರ ಎಣ್ಣೆ ಹಾಕೊಂಡು ಎಲ್ಲದರಲ್ಲೂ ಸವರ್ಕೊಂಡಾದ ನಂತರ ಅದು ಹೊಗೆ ಬರುತ್ತೆ ನೋಡಿ. ಆ ಥರ ಬಂದಾದ್ಮೇಲೆ ನೋಡಿ, ಇದು ಪಡ್ಡುದು ಮಿಶ್ರಣ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೋಡಿ, ಎಣ್ಣೆ ಎಲ್ಲ ಹೆಂಗೆ ಸಿಡಿತಾ ಇದೆ. ಈಗ ನಾವು ಮಾಡಿ ಇಟ್ಕೊಂಡಿರೋ ಮಿಶ್ರಣ ಎಲ್ಲ ಹೂವುಗಳಲ್ಲೂ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಬೇಕು. ಹಾಕಿ ಒಂದು 5 ನಿಮಿಷ ಮುಚ್ಚಳ ಹಾಕಿ ತಿರುಗಿಸಿ ಬೇಯಿಸ್ಕೊಳ್ಳೋದಷ್ಟೇ. ನೋಡಿ ಈಗ ಯಾವ ಥರ ಹಬೆ ಬರುತ್ತೆ ಮುಚ್ಚಿಟ್ಟಾಗ, ಆ ಥರ ಹಬೆ ಬಂದರೆ ಒಳಗಡೆ ಎಲ್ಲ ಪೂರ್ತಿ ಬೇಯ್ತಾ ಇದೆ ಅಂತ ಅರ್ಥ. ನಾವೇನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕಂದ್ರೆ, ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಗ್ರೀನ್ ಪೀಸ್ ಆಗಲಿ, ಆಮೇಲೆ ರವೆ ಆಗಲಿ, ಓಟ್ಸ್ ಆಗಲಿ ನಾವು ಮೊದಲೇ ಬೇಯಿಸಿಲ್ಲ. ಸೊ ಅದರಿಂದ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಅಂತೇಳಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಜೀರ್ಣಕ್ಕೂ ಏನೂ ತೊಂದರೆ ಆಗಲ್ಲ. ಅದಕ್ಕೆ ನಾವೇನಾದರೂ ಹೆಲ್ತಿ ರೆಸಿಪಿ ತಿನ್ನಬೇಕು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಈ ಐಟಮ್ನ ಟ್ರೈ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಇದು ಚೆನ್ನಾಗಿ ಇರುತ್ತೆ. ಟೀ ಜೊತೆ ತಿನ್ನೋದು ಸೂಪರ್ ಆಗಿರುತ್ತೆ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಹುರ್ಗಡ್ಲೆ ಒಂದು 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಅದಾದ ನಂತರ 4 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಬೋದು. ಅದಾದ ನಂತರ ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡು ಆಮೇಲೆ ಹುಳಿಗೆ ಹುಣಸೆ ಹಣ್ಣು ಒಂದು ಚಿಕ್ಕ ಗಾತ್ರದಷ್ಟು ಹಾಕ್ಕೊಂಡು ಸಣ್ಣ ಗಾತ್ರದಲ್ಲಿರೋ 7 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಆಮೇಲೆ
ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ ಅಂತ ಒಣಮೆಣಸಿನ್ಕಾಯಿ 4 ಹಾಕೊಂಡಿದ್ದೀನಿ. ಅದಾದ ನಂತರ ನುಣ್ಣಕ್ಕೆ ರುಬ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿದ್ರೇನೆ ಪಡ್ಡುಗೆ ಚೆನ್ನಾಗಿರುತ್ತೆ. ನೀರಾಗಿದ್ರೆ ಚೆನ್ನಾಗಿರಲ್ಲ. ನೀವು ಬೇರೆ ಏನಾದ್ರು ಐಟಮ್ ಮಾಡಿದ್ರೆ ನೀರಾಗಿ ಮಾಡ್ಕೊಬೋದು ಚಟ್ನಿ. ಬಟ್ ಪಡ್ಡುಗೆ ಈ ತರ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಈಗ ನೋಡಿ ಓಟ್ಸ್ ಎಗ್ ಪಡ್ಡು ರೆಡಿ ಆಗಿದೆ. ನೀವು ಟೈಮ್ ಇದ್ದಾಗ ಟ್ರೈ ಮಾಡಿ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಿಮ್ಗೆ ಟೈಮ್ ಸಿಕ್ಕಿದಾಗ ಈ ತರನು ಟ್ರೈ ಮಾಡಿ ನೋಡಿ. ಬೀಟ್ರೂಟ್ ಹಾಕಿರೋದ್ರಿಂದ ಹಿಟ್ಟು ಪೂರ್ತಿ ರೆಡ್ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಆ ತರ ಏನು ಕಲರ್ ಚೇಂಜ್ ಆಗಿಲ್ಲ ನೋಡಿ, ಎಷ್ಟು ಮೃದುವಾಗಿದೆ. ಟೇಸ್ಟ್ ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ. ನನ್ನ ವಿಡಿಯೋ ನೋಡಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರೆ ಸಾಕಾಗಲ್ಲ. ಲವ್ ಯು ಆಲ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.